ಬಂಡಾಯಗಾರರ ಬಣದಲ್ಲೇ ಭುಗಿಲೆದ್ದಿದೆ ಈಗ ಬಂಡಾಯ. ಯತ್ನಾಳ್ ಈಶ್ವರಪ್ಪ ಸಂಘಟನೆಗೆ ಆರಂಭದಲ್ಲೇ ಬೆರುಕು ಬಿಟ್ಟಿದೆ. ಸಮುದಾಯ ಸಂಘಟನೆ ಮಾಡಲು ಹೊರಟಿದ್ದೇ ಎಡವಟ್ಟಾಗ್ಬಿಟ್ಟಿದೆ. ಆರ್ಸಿಬಿ ಸಂಘಟನೆ ಮಾಡಲು ನಿರ್ಧರಿಸಿದ್ರು ನಾಯಕರು. ಆರ್ಸಿಬಿಗೆ ಆರಂಭದಲ್ಲೇ ವಿಘ್ನ ಎದುರಾಗುವಂತ ಆತಂಕ ಕಾಣಿಸ್ತಾ ಇದೆ. ಸಂಘಟನೆಗೆ ಹೆಸರು ಇಡುವ ವಿಚಾರದಲ್ಲಿ ಅಪಸ್ವರ ಕೇಳಿ ಬಂದಿದೆ. ರಾಯಣ್ಣ ಚೆನ್ನಮ್ಮ ಸಂಘಟನೆಗೆ ಮುಂದಾಗಿದ್ರು. ಆದ್ರೆ ಈ ರೀತಿ ಹೆಸರು ಇಟ್ಟರೆ ತಪ್ಪು ಸಂದೇಶ ಹೋಗುತ್ತೆ. ಒಂದೇ ಸಮುದಾಯಕ್ಕೆ ಸೀಮಿತ ಆಗುವ ಆತಂಕ ಇದೆ. ಆರ್ಸಿಬಿ ಕೇವಲ ಜಾತಿ ಸಂಘಟನೆ ಆಗಲಿದೆ ಎಂಬ ಭೀತಿ ಕಾಡ್ತಾ ಇದೆ. ಜಾತಿ ಹೆಸರಿನಿಂದ ಸಂಘಟನೆಗೆ ಹಿನ್ನಡೆ ಆಗುವ ಭಯ ಇದೆ. ಹೀಗಾಗಿ ಯತ್ನಾಳ್ ಈಶ್ವರಪ್ಪ ಮಧ್ಯೆ ಭಿನ್ನಾಭಿಪ್ರಾಯ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಆರ್ಸಿಬಿ ಹೆಸರನ್ನೇ ಇಡೋಣ ಅಂತ ಕೆಎಸ್ ಈಶ್ವರಪ್ಪ ಪಟ್ಟು ಹಿಡಿದಿದ್ದಾರೆ. ಹಿಂದೂಗಳನ್ನ ಒಟ್ಟುಗೂಡಿಸಲು ಅಸಾಧ್ಯ ಅಂತ ಯತ್ನಾಳ್ ವಾದ ಮಾಡ್ತಾ ಇದ್ದಾರೆ. ಹೆಸರು ಫೈನಲ್ ಮಾಡೋದ್ರಲ್ಲೇ ಇಬ್ಬರ ಮಧ್ಯೆ ತಿಕ್ಕಾಟ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಒಂದು ಕಡೆ ಈಗಾಗಲೇ ವಿಜಯೇಂದ್ರ ಅವರನ್ನ ನಾವು ನಾಯಕರು ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಅದಾದ ನಂತರ ಈಶ್ವರಪ್ಪ ಈಗಾಗಲೇ ಅವರು ಬಿಜೆಪಿಯನ್ನ ತೊರೆದಿರೋದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಈಶ್ವರಪ್ಪ ಮತ್ತು ಯತ್ನಾಳ್ ಸೇರಿ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಅದರ ಹೆಸರು ಆರ್ಸಿಬಿ, ರಾಯಣ್ಣ ಮತ್ತು ಚೆನ್ನಮ್ಮ ಸಂಘಟನೆ ಅಂತ ಹೇಳಿ. ಈಗ ಅದೇ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಅಂದ್ರೆ ಜಾತಿ ಹೆಸರಿನಿಂದ ಸಂಘಟನೆ ಮಾಡದಂಗಾಗುತ್ತೆ. ಇದರಿಂದ ಹಿನ್ನಡೆ ಆಗುವ ಭಯ ಇದೆ. ಆರ್ಸಿಬಿ ಕೇವಲ ಜಾತಿ ಸಂಘಟನೆ ಆಗಲಿದೆ ಅನ್ನೋ ಭೀತಿ ಕಾಡ್ತಾ ಇದೆ. ಒಂದೇ ಸಮುದಾಯಕ್ಕೆ ಸೀಮಿತ ಆಗುವ ಆತಂಕ ಇದೆ. ಹಾಗಾಗಿನೇ ಈ ಹೆಸರು ಬೇಡ, ಬೇರೆ ಒಂದನ್ನ ಇಡೋಣ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಆರ್ಸಿಬಿ ಹೆಸರನ್ನೇ ಇಡೋಣ ಅಂತ ಕೆಎಸ್ ಈಶ್ವರಪ್ಪನವರು ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಹಿಂದೂಗಳನ್ನ ಒಟ್ಟುಗೂಡಿಸಲು ಅಸಾಧ್ಯ ಈ ಹೆಸರನ್ನ ಇಟ್ರೆ ಅಂತ ಹೇಳಿ ಯತ್ನಾಳ್ ವಾದ ಮಾಡ್ತಾ ಇದ್ದಾರೆ. ಹೆಸರು ಫೈನಲ್ ಮಾಡೋದ್ರಲ್ಲಿ ಇಬ್ಬರ ಮಧ್ಯೆ ಈಗ ತಿಕ್ಕಾಟ ಶುರುವಾಗಿರೋದು.